ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಕಾರ್ಮೋಡದ ಹಿನ್ನೆಲೆ ಯಾದಗಿರಿಯಲ್ಲಿ ಗೃಹ ಬಳಕೆ ಹಾಗೂ ವಾಣಿಜ್ಯ ಬಳಕೆಯ ಸಿಲಿಂಡರ್ ಕೊರತೆ ಉಂಟಾಗಿದೆ. ಬೇಡಿಕೆಗೆ ತಕ್ಕಂತೆ ಪೂರೈಕೆಯಾಗದ ಸಿಲಿಂಡರ್ನ ಕೊರತೆಯಿಂದ ಊಟಕ್ಕೂ ಕೂಡ ಜನ ಸಂಕಷ್ಟ ಅನುಭವಿಸುವಂತಾಗಿದೆ. ಸಿಲಿಂಡರ್ ಸಮಸ್ಯೆಯಿಂದ ಹೋಟೆಲ್ ಉದ್ಯಮಕ್ಕೂ ಕೂಡ ಹೊಡೆತ ಬಿದ್ದಿದೆ. ಸಿಲಿಂಡರ್ನ ಕೊರತೆಯಿಂದಾಗಿ ಉತ್ತರ ಭಾರತ ಶೈಲಿಯ ಹಾಗೂ ಚೈನೀಸ್ ಫುಡ್ ಬಂದ್ ಮಾಡಲಾಗಿದೆ. ಹೆಚ್ಚು ಗ್ಯಾಸ್ ಬಳಕೆ ಆಗುವಂತ ಅಡಿಗೆ ಬಂದ್ ಆಗಿದ್ದು, ಯಾದಗಿರಿಯ ಶ್ರೀ ಸಾಯಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಊಟ ಬಂದ್ ಮಾಡಲಾಗಿದೆ. ಉತ್ತರ ಭಾರತ ಶೈಲಿಯ ಊಟ ಹಾಗೂ ಚೈನೀಸ್ ಊಟ ಬಂದ್ ಮಾಡಲಾಗಿದೆ. ಉತ್ತರ ಭಾರತ ಶೈಲಿಯ ಕುಲ್ಚಾ, ತಂದೂರಿ ರೊಟ್ಟಿ, ಕಾಜು ಕುರ್ಮಾ, ಪನ್ನೀರ್ ಬಟರ್ ಮಸಾಲಾ, ಪ್ಲೇನ್ ಪಾಲಕ್ ಸೇರಿ ಹಲವು ಬಗೆಯ ಊಟ ಬಂದ್ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ಚೈನೀಸ್ ಫುಡ್ ಗೋಬಿ ಮಂಚೂರಿ, ಬೇಬಿ ಕಾರ್ನ್, ಮಶ್ರೂಮ್, ಪನ್ನೀರ್ 65 ಸೇರಿ ಹಲವು ಬಗೆಯ ಫುಡ್ ಬಂದ್ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಸಿಲಿಂಡರ್ ಶಾರ್ಟೇಜಿಂದ ಸದ್ಯ ಉತ್ತರ ಭಾರತ ಮತ್ತು ಚೈನೀಸ್ ಶೈಲಿ ಅಡುಗೆನ ನಿಲ್ಲಿಸಿದ್ವಿ. ಅದು ತಂದೂರಿ ಐಟಮ್ಗಳು, ಅದರ ಪಲ್ಯ ಐಟಮ್ಗಳು, ಈಗ ಕಾಜು ಕುರ್ಮಾ, ಪಾಲಕ್ ಪನ್ನೀರ್, ಪಾಲಕ್ ಪ್ಲೈನ್ ಪಾಲಕ್ ಈ ಟೈಪ್ ಎಲ್ಲ ಚೈನೀಸಲ್ಲಿ ಫುಲ್ ಇದೆ. ಗ್ಯಾಸಿನ ಸಾಕಾಗ್ತಲ್ಲ, ಗ್ಯಾಸಿನ ಶಾರ್ಟೇಜು 2 ಸಿಲಿಂಡರ್ ಹೋಗ್ತಿತ್ತು. ಈಗ ಸ್ವಲ್ಪ 50% ಕಡಿಮೆ ಆಯಿತು. ಖಾಲಿ ಆದಮೇಲೆ ಮತ್ತೆ ನೋಡಬೇಕು. ಇವತ್ತು ಮತ್ತೆ ಕೊಡ್ತೀವಿ ಅಂತ ಹೇಳಿದ್ರೆ ಮತ್ತೆ ಕೊಡಲಿಲ್ಲ ಅಂದರೆ ಮತ್ತೆ ಬೇರೆ ಏನು ಆಲ್ಟ್ರೇಟ್ ಮಾಡೋಕ್ಕಾಗ್ತದೆ. ಸೌದೆ ಬಳಕೆ ಆಗ್ಬೋದು, ಇಲ್ಲ ಕರೆಂಟ್ ಮಾಡೋದು, ಇಲ್ಲ ಇನ್ನು ನಾವು ಅದಕ್ಕೆ ಪ್ಲ್ಯಾನ್ ಮಾಡೋಕ್ಕೆ ಇಷ್ಟು ದಿನ ಪ್ಲ್ಯಾನ್ ಇರಲಿಲ್ಲ. ಸೌದೆ ಮಾಡಿ ಇಲ್ಲ ಮಾಡ್ಕೋಬೇಕು, ಎಲ್ಲ ಮಾಡ್ಕೋಬೇಕು.